ಇವ್ನು ಬಾಟ್ ನನ್ನ ಮಗ ರಾಜ್ ಎಲ್ಲ ಮೈನಸ್ ಮಾಡ್ತಾನೆ. ಅವ್ನ ಅಮ್ಮನಕ್ಕೆ ಎಷ್ಟೇ ಪ್ಲಸ್ ಮಾಡಿದ್ರು ಶಾಟ. ಇನ್ನು ಏನು ಮಾಡಬೇಕು ಅಂತಾನೆ ನಂಗೆ ಅರ್ಥ ಆಗ್ತಾ ಇಲ್ಲ ಇದರಲ್ಲಿ. ನಾನು ಲವಡಾ ಥರ ಆಗುತ್ತೆ ಅವ್ನ ಅಮ್ಮನಕ್ಕೆ. 261 ಅಂತ ರ್ಯಾಂಕು. ಎಲ್ಲಿಂದ ರಿಕವರ್ ಮಾಡೋದು ಗುರು? ಇವ್ನು ಗಾಂಡು ನನ್ನ ಮಗ ದಿನಾ ಸುಸ್ತು ಅಂತ ಅವ್ನ ಅಮ್ಮನ ಅದು ಏನು ಶಾಟ ತರೀತಾರೆ ನಂಗೆ ಅರ್ಥ ಆಗಲ್ಲ ಗುರು. ಇಲ್ಲಿ ನೋಡ್ರಿ 37 ಮೈನಸ್ ಅಂತೆ ಅವ್ನ ಅಮ್ಮನಕ್ಕೆ. ಆಮೇಲೆ ಇಲ್ಲಿ ಇನ್ನೊಂದಿಲ್ಲಿ ಎಲ್ಲದು ಇನ್ನೊಂದು 47 ಮೈನಸ್ ಅಂತೆ ಅವನಮ್ಮನ ಇನ್ನೊಂದು ಮ್ಯಾಚಲ್ಲಿ. ಇನ್ನೊಂದು ಮ್ಯಾಚ್ 43 ಕಿಲ್ ಹಿಡಿದು 29 ಪ್ಲೇಸ್ ಮಾಡಿ 43 ಕಿಲ್ ನೋಡಿದ್ ಒಂದು ಮ್ಯಾಚಲ್ಲಿ 29 ಪ್ಲೇಸ್ ಮಾಡ್ರಿ. ಇನ್ನೇನು ಶಾಟ ಯೂಸು 230 ಇರುತ್ತೆ ರ್ಯಾಂಕಿಂಗು. ಮತ್ತೆ ನಮ್ಮನ್ನು ಹೋಗಿರುತ್ತೆ 250 ಮೇಲ್ಗಡೆ. ಅದು ಏನು ಮಾಡ್ತಾನೋ ಗೊತ್ತಿಲ್ಲ ಗುರು. ಐಪ್ಯಾಡಲ್ಲಿ ಆಡ್ತಾನೆ, ದಿನ ಆಡ್ತಾನೆ, ಗೇಮ್ ಪ್ಲೇ ಹಂಗೈತೆ ಹಿಂಗೈತೆ ಅಂತ ಅಂತಾರೆ. ಅದು ಎಲ್ಲಿಂದ ಪುಷ್ ಆಗ್ತಲ್ಲ, ಅದು ಯಾಕೆ ಕುಡಿಯಲ್ಲ ಇವ್ನು ನನಗೆ ಅರ್ಥನೇ ಆಗಲ್ಲ. ದಿನ ಏನಾರು ಒಂದು ರೀಸನ್ ಫೋನ್ ಮಾಡ್ಬಿಟ್ಟು ಮೈನಸ್ ಏನಕ್ಕೂ ಮಾಡಿದ್ಯಾ ಅಂತ ಅಂದರೆ ಅದು ಫುಲ್ ಸುಸ್ತಾಗಿದ್ದೆ. ಏನು ಸುಸ್ತಾಗಿದ್ದೆ ಅಂತಲೇ ನಂಗೆ ಅರ್ಥ ಆಗಲ್ಲ ಗುರು. ದಿನ ಆಡ್ತಾನೆ, ಅದು ಎಲ್ಲಿಂದ ಸುಸ್ತಾಗ್ತಾನೋ ಗೊತ್ತಿಲ್ಲ. 10 ಗಂಟೆಗೆ ಲೈವ್ ಆಡ್ತಾನೆ. 200 ಅಲ್ಲಿ ಆಟ ಆಡ್ತಾ ಇದ್ದೀನಿ ಅವಾಗಿಂದ ನಾನು. ಅವ್ರ ಬರ್ಡೇ ಮೊನ್ನೆ ಇದ್ಬ್ರು, ನೆನ್ನೆ ಆದ್ರು ಅವ್ನ ಬರ್ಡೇ. ಬರ್ಡೇ ಇರೋದಕ್ಕೂ ಮೈನಸ್ ಆಗೋದಕ್ಕೆ ಏನು ಸಂಬಂಧ? ಯಾವ ಲಾಜಿಕಲ್ ಮಾತಾಡ್ತೀರಾ ಅಂತ ಅರ್ಥನೇ ಆಗಲ್ಲ ಬ್ರೋ ನನಗೆ. ಬರ್ಡೇ ಐತಾನೆ ನಾನು ನೋಡಿ, ನಾನು ಲೈವೇ ಮಾಡಲ್ಲ. ಬರ್ಡೇ ಇದ್ರೆ ಗೇಮೇ ಆಡಲ್ಲ. ಕೂಲಾಗಿ ಹಂಗಿರ್ಬೇಕು, ಆರಾಮಾಗಿರ್ಬೇಕು. ಅವ್ನು ಗೇಮ್ ಆಡ್ತೀನಿ ಅಂತ ಆಡ್ತಾನೆ. ನಮ್ಮನ್ನ 80 ಮೈನಸ್ 90 ಪಾಯಿಂಟ್ ಮೈನಸ್ ಮಾಡ್ತಾನಲ್ಲ ಅವರು. ಒಂದು ಮ್ಯಾಚ್ 40-30 ಕಿಲ್ ಹೊಡಿತಾನೆ, ಮಾಡ್ತಾನೆ ಪ್ಲಸ್ 25-29. ಆಮೇಲೆ ಇನ್ನೊಂದು 2 ಮ್ಯಾಚಲ್ಲಿ ಅಷ್ಟು ಮೈನಸ್ ಮಾಡಿರ್ತಾನೆ. ಯಪ್ಪ ತಲೆ ಕೆಟ್ಟೋಗುತ್ತೆ ನನಗೆ. ಆ ಜೋಶ ಹೊಲ್ಟೋಗ್ಬಿಟ್ಟಿರ್ತಾವ ನಮ್ಮಲ್ಲಿ ಅಲ್ಲಿ ತನಕ ಪುಷ್ ಮಾಡಿರ್ತೀರಿ ಅಂತ. ರಾಜ್ಗೆ ಬ್ಯಾಕ್ ಪೇನ್ ಇತ್ತು. ಸರಿ ಒಂದು ಲಾಜಿಕ್ ಅರ್ಥ ಆಗಲ್ಲ. ಹಾಕಪ್ಪ ಬ್ರೋ ಮೈನಸ್ ಮಾಡಾಗ ಫುಲ್ ಬೈತಾ ಇದ್ರು. ಶಾಟ ನನಗೆ ನಿಮ್ಗೆ ಹೆಂಗೆ ಹೇಳಿ, ನನಗೆ ಗೇಮ್ನ ನನ್ನ ಇಷ್ಟಂಗೆ ಆಡೋಕೆ ಇಷ್ಟ, ಪಾಯಿಂಟ್ಸ್ಗೋಸ್ಕರ ಆಡೋಕೆ ಇಷ್ಟ ಇಲ್ಲ ಗೈಸ್. ನನ್ಗೆ ಯಾರು ಹೊಡೆದ್ರೆ ನನ್ನ ಕೈಲಿ ಹೊಡೆಸ್ಕೊಂಡಿರೋಷ್ಟು ಆ ಥರ ಇರಲ್ಲ ಗೈಸ್. ನನಗೆ ಅವ್ರು ಹೊಡೆದ್ರು ಅಂದರೆ ನಾನು ಹಂಗೆ ಹೋಗಿ ಹೊಡಿಬೇಕು, ವಾಪಸ್ ಸತ್ತೋಗ್ಬಿಡ್ಬೇಕು. ಈ ಥರ ಆಡ ಅಭ್ಯಾಸ ಅದೇ. ಇದು ಜಸ್ಟ್ ಗೇಮ್ ಗೈಸ್. ಇದು ಅವ್ರನ್ನ ನಾವು ಹೊಡೆದ್ರ ಹೋಗಿ ನಾನು ಹೊಡಿಯೋ ಥರ ಟ್ರೈ ಮಾಡ್ಬೇಕಷ್ಟೆ. ನನ್ನ ಕೈಲಾಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ. ನನ್ನ ಪಾಯಿಂಟ್ಗೋಸ್ಕರ ಆಡಬೇಕು, ಅದಕ್ಕೋಸ್ಕರ ಆಡಬೇಕು, ಇದಕ್ಕೋಸ್ಕರ ಆಡಬೇಕು, ಆ ಥರ ಎಲ್ಲ ಇಲ್ಲ. ನನ್ನ ಇಂಟೆನ್ಷನ್ ಎಲ್ಲ ಬರೀ ನಾನು ಗೇಮ್ಗೆ ನಂಗೆ ರಚ್ಚ ಥರ ಹೋಗ್ಬೇಕು. ಬೀಳ್ತಾ ಇದ್ರೆ ನಮ್ಮ ಬೀಳ್ತಾ ಇರಬೇಕು ಅದೇ ಅವ್ರಿಗೆ. ಅದನ್ನ ಲಾಸ್ಟ್ ಗಂಟೆ 1 ಕಿಲ್ ಹಿಡ್ಕೊಂಡೆಲ್ಲ ಬದುಕೋಕೆ ನನ್ನ ಕೈಲಿ ಆಗಲ್ಲ ಗೈಸ್. ಆ ಶಾಟದ ಆಟನ ಆಡಿದ್ರೆ ಏನು, ಆಡಿಲ್ಲ ಅಂದ್ರೆ ಏನು ಅಂತ ನನ್ನ ಪ್ರಕಾರ. ಅವನು ಏನಂತೀರ ನೀವೇ ಹೇಳಿ ಬ್ರೋ. ವಾಟ್ಸ್ ಯುವರ್ ಒಪಿನಿಯನ್ ಇಫ್ ರಾಜ್ ಪ್ಲೇಸ್ ಇನ್ ಮೊಬೈಲ್? ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಅವ್ನು ಗೇಮ್ ಪ್ಲೇ. ಅವ್ನು ಐಪ್ಯಾಡಲ್ಲಿ ಚೆನ್ನಾಗಿ ಆಡ್ತಾನೆ, ಅದರಲ್ಲೇ ಚೆನ್ನಾಗಿ ಆಡಲಿ ಬಿಡ್ರಿ. ಇವತ್ತು ಯಾವ್ದು ಹಾಕಿದೆ SMR ಪ್ಲೇಯಿಂಗ್ ವರ್ಸಸ್ SMR ಇನ್ ಮೊಬೈಲ್ ಅಂತ. ಗಾಡು ನನ್ನ ಮಗ ನನ್ನ ಅಕೌಂಟ್ ಕೊಡೋದೇ ತಪ್ಪು ಅನ್ಸುತ್ತೆ. ಅವನೇ ಐಪ್ಯಾಡಲ್ಲಿ ಯಾರಿಗೋ ಕೊಟ್ಬಿಟ್ಟು ಆಡಿಸಿರ್ತಾನೆ. ಲೌಡ ಆಡಿಸಿಲ್ಲ ಅವ್ನ ಜೊತೆ ಪ್ರಮೋಷನ್ ಮಾಡಿರೋದು ನೋಡಿ. ಸ್ಯಾಮ್ಸಂಗ್ ಇಲ್ಲ ಅವನು ಗಾಂಡು. ಇಲ್ಲ ನನ್ನ ಫ್ಯೂಲ್ ಇಲ್ಲ. ಗಾಂಡು ಇರ್ಬೇಡ. ಇಲ್ಲಪ್ಪ ನಾನು ನೋಡಿ ಲಾಲ್ ಮೇಲೆ ಆಡಿದ್ದೀನಿ ಅಂತ ಹೇಳಿರೋದು. ಎಂತ ಗಾಂಡು ಹೇಳೋನು. ಅದ್ರಲ್ಲೇ ಕ್ರೇಜಿ ಗಂಡು ನನ್ನ ಮಗ ಇಂಥವೆಲ್ಲ ಮಾಡ್ತಾನೆ ಚೆನ್ನಾಗಿ. ಜನ ಏನ್ ಅನ್ಕೊಂತಾರೆ, ಓ SMR ಮೊಬೈಲಲ್ಲೂ ಹೊಡೆದ್ಬಿಟ್ರು ರಾಜ್ ಬ್ರೋ ಅಂದ್ಕೊಳ್ಳೋದು.